ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಬರ್ತಡೇ, ಸೊ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ಯಾರಿನ ವೇರ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಈ ಒಂದು ಸ್ಯಾರಿನ ನಾನು ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ನಾನು ಇದನ್ನು ತೊಗೊಂಡಿದ್ದೆ. ಅಂದರೆ ದೇವ್ರ ಮೇಲ್ಗಡೆ ಯಾರಾದರೂ ಭಕ್ತಾದಿಗಳು ಕೊಟ್ಟಿರ್ತಾರೆ, ದೇವ್ರ ಮೇಲೆ ಹಾಕಿರೋ ಸೀರೆನ ಸೇಲ್ ಮಾಡ್ತಾರಲ್ಲ, ಸೊ ಅಲ್ಲಿ ತೊಗೊಂಡಿತ್ತು. ದೇವ್ರ ಮೇಗ್ಲದಲ್ವಾ, ದೇವ್ರಿಗೆ ಹಾಕಿರೋದಲ್ವಾ, ನಮಗೂ ದೇವ್ರ ಆಶೀರ್ವಾದ ಇರುತ್ತಲ್ಲ, ಸೊ ಹಾಗಾಗಿ ತೊಗೊಂಬಂದಿದ್ದೆ ನಾನು ಅಲ್ಲಿ ಹೋದಾಗ ಒಂದ್ಸಲ. ಸೊ ಅದೇ ಸ್ಯಾರಿನ ಹಾಕೋಬೇಕಂತ ತುಂಬ ದಿವಸದಿಂದ ಆಸೆ ಇತ್ತು, ಬಟ್ ನನಗೆ ಇಲ್ಲೆಲ್ಲೂ ಹಾಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಅದೇ ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ಅಲ್ಲೇ ತೊಗೊಂಡು ಸ್ಯಾರಿ ಅಲ್ವಾ, ಸೊ ಹಾಗಾಗಿ ಅಲ್ಲೇ ಹಾಕೋಬೇಕಂತ ಇತ್ತು. ಬಟ್ ನಾನು ನೋಡ್ತಾನೆ ಇದ್ದೆ, ಅಲ್ಲೇ ಸ್ಟಿಚ್ ಮಾಡಿಸಿ 3-4 ಮಂತ್ ಬ್ಯಾಕೇ ಸ್ಟಿಚ್ ಮಾಡಿಸಿದೆ ಅನಿಸುತ್ತೆ. ಬಟ್ ಹಾಗೆ ಇಟ್ಕೊಂಡಿದ್ದೆ, ಅಲ್ಲಿಗೆ ಹೋದಾಗಲೇ ಹಾಕೊಂಡು ಹೋಗೋಣ ಅಂತ, ಇನ್ನೆಲ್ಲೋ ವೇರ್ ಮಾಡೋದು ಬೇಡ, ಅಲ್ಲೇ ತೊಗೊಂಡಿದ್ದೆ, ಅಲ್ಲೇ ಹಾಕಬೇಕು ಅನ್ನೋದೊಂದಿತ್ತು ನನಗೆ. ಸೊ ಆಮೇಲೆ ಬರ್ತಡೇಗೆ ಅಲ್ಲೇ ಹೋಗೋಣ ಬಿಡು, ವಿಜಯ ಹತ್ರ ಹಂಗಂತ ಅಂದೆ. ಬರ್ತಡೇಗೆ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವರು ನೋಡೋಣ ಇರು ಅಂತ ಅಂದಿದ್ರು. ಬಟ್ ನಂದು ಪೀರಿಯಡ್ ಟೈಮ್ ಬೇರೆ ಇದೆ ಇವಾಗ. ನಾನು ಅಂದ್ಕೊಂಡೆ ಬರ್ತಡೇಗೆ ಆಗಲ್ಲ ಬಿಡು, ಹಂಗೇನಾದರೂ ಆದರೆ ಆ್ಯನಿವರ್ಸರಿಗೆ ಏನಾದರೂ ಹೋದರೆ, ಮೇಗೆ ಆ್ಯನಿವರ್ಸರಿ ಇದೆ, ಸೊ ಅವಾಗೇನಾದರೂ ಹೋದರೆ ಹೋಗೋಣ ಅಂತ ಅಂದ್ಕೊಂಡೆ ನಾನು. ಬಟ್ ಹೆಂಗೋ ಸದ್ಯ ದೇವರು ಮಂಡೆ ಮಕ್ಕಳಮ್ಮ ಪೀರಿಯಡ್ ಆಗದೇ ಇರೋ ರೀತಿ ಮಾಡಿದ್ದಾರೆ. ಸೊ ಆಗಿಲ್ಲ ನನಗಿವತ್ತು. ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ. ಸ್ಯಾರಿ ಹಾಕೊಂಡು ಹೋಗ್ಬೇಕನ್ನೋದು ನನ್ನ ಕನಸಾಗಿತ್ತು ನಿಜವಾಗ್ಲೂ. ಇವಾಗ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದುಬಿಡ್ತೀನಿ ಸ್ಯಾರಿ ಹಾಕೊಂಡೋಗಿ. ಅಂದರೆ ಸಿಂಪಲ್ ಇದೆ, ಏನು ಅಷ್ಟೊಂದೆಲ್ಲ ಏನಿಲ್ಲ. ಅಂದರೆ ದೇವ್ರಿಗೆ ಅಂತ ಕೊಟ್ಟಿರ್ತಾರಲ್ಲ, ಸಿಂಪಲ್ ಇರುತ್ತೆ ಅಷ್ಟೇ. ನೀವು ಇಲ್ಲಿ ನೋಡ್ಬೋದು. ಸೊ ಕಲರ್ ಕಾಂಬಿನೇಷನ್ ಎಲ್ಲ ಸಕ್ಕತ್ತಾಗಿದೆ, ಚೆನ್ನಾಗೂ ಕುತ್ಕೊಂಡಿದೆ. ಸೊ ನನಗದೊಂದು ಆಸೆ ಇತ್ತು. ಸೊ ಇವತ್ತು ಈಡೇರ್ತಾ ಇದೆ. ಹೋಗಿ ಬಂದುಬಿಡ್ತೀನಿ. ಇನ್ನೂ ಗೊತ್ತಿಲ್ಲ ಆ್ಯನಿವರ್ಸರಿ ಟೈಮಲ್ಲೆಲ್ಲ ಏನೇನಿರುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಹೆಂಗೋ ಆಗಿಲ್ವಲ್ಲ ಪೀರಿಯಡ್ಸು. ಸೊ ಅದೊಂದೇ ಖುಷಿ. ನನಗೆ 17th ಪೀರಿಯಡ್ಸ್ ಇತ್ತು. ಇವತ್ತು ಆಲ್ರೆಡಿ ಅಲ್ಲೇ ಮಾರ್ಚ್ 22 ನನ್ನ ಬರ್ತಡೇ. ಸೊ ಏನೂ ಆಗಿಲ್ಲ. ಅದೊಂದು ದೇವ್ರ ದಯೆಯಿಂದ ದೇವರೇ ಕಾಪಾಡಿದ್ದಾರೆ ಅಂತ ಅನ್ಕೋತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಯಾವಾಗಾದರೂ ಆಗಲಿ, ನನಗೆ ಚಿಂತೆನೇ ಇಲ್ಲ. ಸೊ ಹೋಗಿ ಬಂದರೆ ಸಾಕಷ್ಟೇ. ತಡೆ ಓಡಿಸ್ಬೇಕಂತ ಇರೋದು, ಯಾಕಂದರೆ ತುಂಬಾ ದೃಷ್ಟಿ ಆಗಿಬಿಟ್ಟಿದೆ. ಸೊ ತಡೆ ಓಡಿಸ್ಕೊಂಬಂದ್ಬಿಡೋಣ ಅಂತ. ನಮ್ಮನೆ ದೇವ್ರಿಗೂ ನಾವು ಓಡಿಸ್ತೀವಿ, ಮುಳ್ಕಟಮ್ಮ ಅಂತ ನಾಗಮಂಗ್ಲದ ಹತ್ರ ಇರೋದು. ಆ ದೇವ್ರಿಗೆ ಹೋದಾಗೆಲ್ಲ ನಾವು ತಡೆ ಓಡಿಸೋದು, ಪೂಜೆ ಮಾಡಿಸ್ಕೊಂಬರೋದು. ನಮ್ಮನೆ ದೇವರು ಅದು ಹೋಗ್ತೀವಿ ಅವಾಗವಾಗ ಊರ ಕಡೆ ಹೋದಾಗೆಲ್ಲ. ಬಟ್ ಇವಾಗ ಊರಿಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಊರಿಗೆ ತುಂಬ ದೂರ ಆಗುತ್ತೆ ಊರು ಇಲ್ಲಿಂದ ಹೋಗೋಕ್ಕೆ. ಸೊ ಅದಕ್ಕೆ ಇಲ್ಲೇ ಹೋಗ್ಬಿಟ್ಟು ಬರೋಣ. ಇಲ್ಲೂ ಹೇಗಿದ್ರು ತಡೆ ಎಲ್ಲ ಹೊಡಿತಾರಲ್ಲ, ಮತ್ತು ಅಲ್ಲಿದು ಸ್ಯಾರಿನೂ ಇತ್ತಲ್ಲ, ಹಾಕೊಂಡು ಹೋಗ್ಬೇಕನ್ನೋದು ಆಸೆ ಇತ್ತಲ್ಲ ನನಗೆ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ, ಇವತ್ತು ನಾನು ಬರ್ತಡೇ ದಿನ ಎಲ್ಲೆಲ್ಲ ಹೋಗ್ತೀವಿ, ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಬಾಯ್. ವಿಜಯ್ ಬರ್ತಡೇಗೆ ಅಂದ್ಬಿಟ್ಟು ಈ ಒಂದು ಬಳೆನ ಕೊಡಿಸಿದ್ದಾರೆ. ನೀವು ನೋಡ್ಬೋದು, ಡಿಸೈನ್ ಪ್ಲೇನ್ ಬಳೆ ಎಲ್ಲ ಹಾಕಿದ್ದೀನಿ. ಬಟ್ ಇದು ಒಂಥರ ಈ ಥರ ಶೇಪಲ್ಲಿ ಇದೆಯಲ್ಲ, ಸೊ ಮದ್ದಿಗೆ ಹಾಕೋಬಿಟ್ಟು ಆ ಕಡೆ ಈ ಕಡೆ ಗಾಜಿನ ಬಳೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಡಿಸೈನಲ್ಲಿ ತೊಗೊಂಡೆ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಈಗೇನು ಸರ್ಪ್ರೈಸಾಗಿ ಏನು ತೊಗೊಂಬಂದು ಕೊಡಲಿಲ್ಲ, ನನ್ನೇ ಕರ್ಕೊಂಡು ಹೋಗಿದ್ರು. ನೆನ್ನೆನೇ ಕರ್ಕೊಂಡೋಗಿ ನಿಂಗೆ ಯಾವ ಡಿಸೈನ್ ಬೇಕು ನೋಡು ಅಂತ ಅಂದರು. ಮತ್ತು ಸೈಜು ಮತ್ತು ಡಿಸೈನ್ಸ್ ಎಲ್ಲ ಅವ್ರಿಗೆ ನನಗಿಷ್ಟ ಆಗುತ್ತೋ ಇಲ್ವೋ ಅನ್ನೋದು ಅವ್ರಿಗಿರುತ್ತೆ. ಸೊ ಹಾಗಾಗಿ ನನ್ನೇ ಕರ್ಕೊಂಡೋಗಿ ಕೊಡಿಸಿದ್ರು. ನೋಡ್ಬೋದು ಡಿಸೈನ್. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಡಿಸೈನ್ ಅಂತ. ಸೊ ಇವಾಗಂತೂ ಗೋಲ್ಡ್ ರೇಟ್ ತುಂಬಾ ಇದೆ. ಬಟ್ ಏನಂದರೆ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟಾಗುತ್ತೋ ಗೊತ್ತಿಲ್ಲ, ಜಾಸ್ತಿ ಆಗಿಬಿಟ್ರೆ. ಸೊ ಹಾಗಾಗಿ ಹೇಗಿದ್ರು ಬರ್ತಡೇನೋ ಇತ್ತಲ್ಲ, ಸೊ ಇದನ್ನು ಕೊಡಿಸಿದ್ರು. ಆಮೇಲೆ ಇದೊಂದು ನೀವು ನೋಡ್ಬೋದು, ಚಿಕ್ಕದು, ಕಮ್ಮಿ ಗ್ರಾಮಲ್ಲೇ ಇದು ಚಿಕ್ಕದು. ಡೈಲಿ ವೇರ್ ಆದರೂ ಮಾಡ್ಬೋದು, ಮಾಂಗಲ್ಯ ಚೈನ್ ಜೊತೆಗೆ, ಅಥವಾ ಹಿಂಗೆಲ್ಲಾದರೂ ಫಂಕ್ಷನ್ಗೆ ಹೋದರೆ ಈ ರೀತಿ ಹಾಕ್ಕೊಂಡು ಹೋಗ್ಬೋದು. ಇದೊಂದು ಚಿಕ್ಕ ಚೈನು. ಈ ಡಾಲರ್ ಆಲ್ರೆಡಿ ಇತ್ತು ನನ್ನ ಹತ್ರ. ಸೊ ಈ ಚೈನ್ಗೆ ಇದನ್ನು ಹಾಕ್ಕೊಂಡಿದ್ದೀನಿ ಇವಾಗ. ಈ ಚೈನ್ ಒಂದು, ಈ ಬ್ಯಾಂಗಲ್ ಒಂದು ತೊಗೊಂಬಂದಿದ್ದೀನಿ ನೆನ್ನೆ ಹೋಗಿ. ಸೊ ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ, ಏನೋ ಅಷ್ಟೊಂದೆಲ್ಲ ರೆಡಿ ಆಗಿಲ್ಲ. ಚಿಕ್ಕದೊಂದು ಗೋಲ್ಡ್ ಇಯರಿಂಗ್ ಹಾಕ್ಕೊಂಡಿದ್ದೀನಿ. ನೆಕ್ಲೆಸ್ ಏನೂ ಹಾಕ್ಕೊಳ್ಳಲ್ಲ, ಶಾರ್ಟ್ ಚೈನೇ ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ 2 ರಿಂಗ್ ಹಾಕಿದ್ದೀನಿ. ಒಂದು ಡೈಮಂಡ್ ರಿಂಗು, ಒಂದು ಒಂಕಿ ಉಂಗುರ, ಅದು ಬಿಟ್ಟರೆ ಬ್ಯಾಂಗಲ್ ಒಂದು ಹಾಕ್ಕೊಂಡಿರ್ತೀನಿ. ಬ್ಯಾಂಗಲ್ ಹಾಕ್ಕೊಂಡೆ ಇಲ್ಲ ನೋಡಿ, ಹಾಗೆ ಬಾಕ್ಸಲ್ಲೇ ಇಟ್ಬಿಟ್ಟಿದ್ದೀನಿ. ಬ್ಯಾಂಗಲ್ ಒಂದು ಹಾಕ್ಕೋತೀನಿ. ಆ್ಯಕ್ಚುಲಿ ಗಾಜಿನ ಬಳೆ ಹಾಕ್ಕೊಂಡಿದ್ರೆ ಮಧ್ಯಕ್ಕೆ ಸಖತ್ತಾಗಿ ಕಾಣಿಸೋದು. ಬಟ್ ಇವಾಗ ಅದೆಲ್ಲ ಹುಡ್ಕೋದಕ್ಕೆ ಆಗಲ್ಲ ನನಗೆ ಗೈಸ್. ಏನಾಗ್ಬಿಡುತ್ತೆ ಅಂದರೆ ಈ ಫಂಕ್ಷನ್ಸ್ ಎಲ್ಲ ಬರುತ್ತಲ್ಲ, ಅವಾಗ ಗಾಜಿನ ಬೆಳೆಗಳನ್ನೆಲ್ಲ ಹುಡುಕ್ತೀನ, ಅವಾಗ ಹಂಗಾಗಿ ಎಲ್ಲ ಅಂಡ್ಬಿಟ್ಟಿದ್ದೀನಿ. ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ, ಅಂಟ್ಕೊಬಿಟ್ಟಿದೆ. ಈಗ ಮತ್ತೆ ಅದರಲ್ಲೆಲ್ಲ ಹುಡುಕಿ ಹಾಕೊಳ್ಳೋದಕ್ಕಾಗಲ್ಲ. ಸಿಂಪಲ್ ಇವೆರಡೇ ಬಳೆ ಹಾಕೊಂಡು ಹೋಗ್ತೀನಿ. ಬರ್ತ್ಡೇ ಹಿಂದಿನ ದಿನ ನಾವು ಗೋಲ್ಡ್ನ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ದೋ. ಸೊ ಆ ದಿನದ್ದು ಒಂದಷ್ಟು ಇದೆ ಕ್ಲಿಪ್ಸು. ಸೊ ಇವಾಗ ಹಾಕ್ತೀನಿ, ನೀವೆಲ್ಲ ನೋಡ್ಬೋದು. ಇದೆಲ್ಲವುದು ಕೂಡ ಅದೇನೆ. ಏನು ಡ್ಯಾನ್ಸ್ ಮಾಡ್ತಿದ್ಯಾ? ಏನು ಡ್ಯಾನ್ಸ್ ಮಾಡ್ತಿದ್ಯಾ ದುವಿ?
ನಡಿ ಕೂತ್ಕೊ. ಆ್ಯಕ್ಚುಲಿ ನಾವು ತೊಗೊಂಡು ಬಂದಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಗೋಲ್ಡ್ ಕಮ್ಮಿ ಆಗಿದೆ, ಬಟ್ ನಾವು ಹೋಗಿದ್ದಿನ ಸ್ವಲ್ಪ ಜಾಸ್ತಿನೇ ಇತ್ತು. ಬಟ್ ಓಕೆ, ಮೊದಲು ಇನ್ನೂ ಜಾಸ್ತಿ ಆಗಿತ್ತು ಅಂತ ಹೇಳ್ತಾಯಿದ್ರು. ಸೊ ಓಕೆ, ಪರವಾಗಿಲ್ಲ ಅಂತ ಅನ್ನಿಸ್ತು. ಒಂದು ವೀಕ್ ನೋಡಿ ಹೆಂಗೆ ವೀಡಿಯೋ ಮಾಡಿದ್ದಾನೆ ನಂದು ಅಂತ. ಸೊ ಅಲ್ಲಿ ಸುಮ್ಮನೆ ಕುತ್ಕೊಂಡಿದ್ದೆ, ವೀಡಿಯೋ ಮಾಡ್ತೀನಿ ಕೊಡು ಮಮ್ಮಿ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದಾನೆ ನೋಡಿ. ಫುಲ್ಲು ಶಾಪ್ ಎಲ್ಲ ತೋರಿಸ್ಬಿಟ್ಟಿದ್ದಾನೆ. ನಾವು ಹೋಗಿದ್ದು ಸುಲ್ತಾನ್ ಜ್ಯುವೆಲರಿ ಶಾಪ್ಗೆ ಹೋಗಿದ್ದು, ಇಲ್ಲೇ M5 ಮಾಲಲ್ಲಿತ್ತು. ಸೊ ಅಲ್ಲೇ ಹೋಗಿದ್ವಿ. ಹೇಗೆ ವಿಡಿಯೋ ಮಾಡಿದ್ದಾನೆ ಅಂತ ನೋಡಿ. ಸೊ ಎಲ್ಲ ಪರ್ಚೇಸಿಂಗ್ ಆಗಿತ್ತು, ಅವಾಗೆಲ್ಲ ನಾನೇನು ಕ್ಲಿಪ್ ತೊಗೊಳ್ಳಿಲ್ಲ. ಬಟ್ ಹಾಕೊಂಡು ನೋಡ್ತಾ ಇದ್ದೆ ಕರೆಕ್ಟ್ ಇದೆಯಾ ಇಲ್ವಾ ಸೈಜ್, ಯಾಕೆಂದರೆ ಅಲ್ಲೇ ಎಕ್ಸ್ಚೇಂಜ್ ಮಾಡ್ಕೋಬೋದಲ್ಲ. ಸೊ ಹಾಗಾಗಿ ನನಗೆ ಹ್ಯಾಂಟಿಕ್ ಆ್ಯಕ್ಚುಲಿ ಇಷ್ಟ ಆಗಿತ್ತು, ಹ್ಯಾಂಟಿಕ್ ನೋಡ್ತಾ ಇದ್ದೆ. ವಿಜಯ್ಗೆ ಹ್ಯಾಂಟಿಕ್ ಇಷ್ಟ ಆಗಲ್ಲ. ಏನಕ್ಕೆ ಅಂತಂದರೆ ಅದು ಕಲ್ಲರೇ ಒಂಥರ ಇರುತ್ತಲ್ಲ, ಅದು ಗೋಲ್ಡ್ ಥರ ಅನಿಸಲ್ಲ, ಬೇಡ ಹ್ಯಾಂಟಿಕ್ಕು ಇದೆ ತಗೋ ಅಂತ ಅಂದರು. ಆ್ಯಕ್ಚುಲಿ ಇದು ನನಗೆ ಡಿಸೈನ್ ಇಷ್ಟ ಆಯಿತು, ಒಂಥರ ಡಿಫ್ರೆಂಟಾಗಿತ್ತು. ಆಮೇಲೆ ಬರ್ತಾ ಇದ್ವಿ ಪಾರ್ಕಿಂಗಿಗೆ. ನಾವು ಸ್ಕೂಟಿನಲ್ಲೇ ಹೋಗಿದ್ವಿ, 3 ಮೆಂಬರ್ಸ್ ಅಷ್ಟೇ ಅಲ್ವಾ ಅಂದ್ಬಿಟ್ಟು. ದುವೀಕಲ್ಲಿ BMW ಬೈಕ್ ನೋಡ್ಬಿಟ್ಟ. ಅದು ನೋಡ್ಬಿಟ್ಟು ಮಮ್ಮಿ BMW ಬೈಕ್ ನೋಡು ಅಂತ ತೋರಿಸ್ತಾ ಇದ್ದ. ದುವೀಕಿಗೆ ಈ ಏಜಲ್ಲೇ ಎಲ್ಲ ಬೈಕ್ ಹೆಸರುಗಳು ಗೊತ್ತು, ಮತ್ತು ಎಲ್ಲ ಕಾರ್ಗಳು ಗೊತ್ತು. ದೊಡ್ಡ ದೊಡ್ಡ ಕಾರ್ಗಳ ಹೆಸರೆಲ್ಲ ಹೇಳ್ತಾನೆ. ನಾನು ಆ ಕಾರ್ ತಗೋತೀನಿ, ದೊಡ್ಡನಾದ್ಮೇಲೆ ಈ ಬೈಕ್ ತಗೋತೀನಿ, ಹಾಗೆ ಹೇಗೆ ಅಂತ ಮನೇಲೆಲ್ಲ ಹೇಳ್ತಾ ಇರ್ತಾನೆ ನಮ್ಮ ಹತ್ರ. ಸೊ ಅವ್ರ ಅಪ್ಪಂಗೆ ಹೇಳ್ತಾ ಇದ್ದ ತಗೋ ಪಪ್ಪ ಅಂತ. ಆಮೇಲೆ ಅಲ್ಲಿಂದ ನಾವು ಅದು ಅವತ್ತಿಂದ ಮುಗ್ದೋಯ್ತು. ಇದು ನೆಕ್ಸ್ಟ್ ಡೇ ನಮ್ಮ ಬರ್ತಡೇ ದಿನದ್ದೇನೆ. ನಾನು ಫಸ್ಟು ಕೂಡ ಬರ್ತಡೇ ದಿನನೇ ಲಾಗ್ನ ಕೂಡ ಸ್ಟಾರ್ಟ್ ಮಾಡಿರೋದು. ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ, ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ರೇಡಿಯೋ ಹಾಕಿದ್ವಲ್ಲ ಅಂದರೆ ಕಾರಲ್ಲಿ, ಸೊ ಸಾಂಗ್ ಬರ್ತಾ ಇತ್ತು. ದುವಿಕಿಗೆ ರೇಗಿಸ್ಕೊಂಡು ನಾನು ಹಾಗೆ ಸಾಂಗ್ ಹೇಳ್ತಾ ಇದ್ದೆ. ಆಮೇಲೆ ದೇವಸ್ಥಾನ ಹತ್ರ ಬಂದ್ವಿ. ನಾವು ಬೆಳಗ್ಗೆನೆ 8:30ಗೆ ಬಿಟ್ಟಿದ್ವಿ ನಾವು ಮನೇನ. ಸೊ 9:15 ಒಳಗಡೆ ಬಂದ್ಬಿಟ್ವಿ. 1:45 ಅವರು ಆಗಲಿಲ್ಲ, ಅದ್ರ ಒಳಗಡೆನೆ ಬಂದ್ವಿ. ಬೇಗ ತಲುಪಿದ್ವಿ, ಟ್ರಾಫಿಕ್ ಏನಿರಲಿಲ್ಲ ಅಷ್ಟು, ಎಲ್ಲ ಊರ ಕಡೆ ಹೋಗಿದ್ರಲ್ಲ. ಸೊ ಹಾಗಾಗಿ ಇವಾಗ ನೋಡಿ ದೇವಸ್ಥಾನ ಹತ್ರ ಬಂದ್ವಿ. ಎಷ್ಟು ರಶ್ ಇತ್ತಂದ್ರೆ ನಿಜವಾಗ್ಲೂ ಆ ದರ್ಶನಕ್ಕೆ ಅಂದ್ಬಿಟ್ಟು ಎಷ್ಟೊಂದು ಜನ ಆಲ್ರೆಡಿ ತಡೆ ಓಡಿಸಿ ದರ್ಶನಕ್ಕೆ ನಿಂತ್ಕೊಂಡಿದ್ರು, ಅಂದ್ರೆ ಫುಲ್ ಲೈನ್ ನಿಂತ್ಕೊಂಡಿದ್ರು, ಒಳಗಡೆ ಎಲ್ಲ ಲೈನ್ ಇತ್ತು. ಸೊ ನಾವು ಬಂದ್ವಿ. ಜನ ನೋಡಿ ವಿಜಯ್ ಅಂತ ಇದ್ರು, ಮೊದಲೇ ಅವ್ರಿಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಬರೋದಕ್ಕೆ ಇಷ್ಟ ಇಲ್ಲ, ಅದ್ರಲ್ಲಿ ಇಷ್ಟೊಂದು ಜನ ಇದ್ದಾರೆ, ಹೋಗಕ್ ಆಗುತ್ತಾ ಅಂತ ಕೇಳ್ತಾ ಇದ್ರು. ಬಟ್ ನೋಡೋಣ ಬಾ ಟ್ರೈ ಮಾಡೋಣ ಅಂತ ಅಂದೆ. ನಾವು ಹೋದಾಗ ತಡೆ ಹೊಡೆಯತ್ತ ಸ್ವಲ್ಪ ಕಮ್ಮಿ ಜನ ಇದ್ರು. ಫಸ್ಟ್ ತಡೆ ಓಡಿಸ್ಕೋಬೇಕಲ್ವಾ. ಸೊ ಹಾಗಾಗಿ ತಡೆ ಸಾಮಾನೆಲ್ಲ ತಗೊಂಡು ತಡೆ ಓಡಿಸತ್ತ ಲೈನ್ ನಿಂತ್ಕೊಂಡಿದ್ವಿ. ಇದು ಕೂಡ ತುಂಬಾ ಲೈನ್ ಇತ್ತು, ಬಟ್ ಓಕೆ, ಬೇಗ 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 ತುಂಬಾ ಜನ ಇದ್ರಲ್ಲಿ ತಡೆ ಹೊಡೆಯೋರು ಹೊಡೆದು ಬೇಗ ಬೇಗ ಕಳಿಸಿದ್ರು. ಆಮೇಲೆ ದರ್ಶನಕ್ಕೆ ಅಂತ ಹೋದ್ರೆ ಫುಲ್ಲು ಲೈನು. ವಿಜಯ್ ನಾನಂತೂ ಬರಲ್ಲ ಅಪ್ಪ, ಬೇರೆ ಟೈಮಲ್ಲಿ ಬೇಕಾದ್ರೆ ಕರ್ಕೊಂಡ್ಬರ್ತೀನಿ, ಇವತ್ತಂತೂ ಹೋಗೋಕ್ಕಾಗಲ್ಲ ಬಿಡು, ಸಂಡೇ ಇವತ್ತು ತುಂಬಾ ರಶ್ ಇದೆ ಅಂತ ಅಂದ್ರು. ನಾನು ಇಲ್ಲ ನಿಂತ್ಕೋತೀನಿ ಅಂತ ದೊಡ್ಡದಾಗ ಹೋಗಿ ಲೈನಲ್ಲಿ ನಿಂತ್ಕೊಂಡೆ, ನೀವು ಆಚೆ ಇರಿಬೇಕಾದ್ರೆ ನಾನು ಬರ್ತೀನಿ ನೋಡ್ಕೊಂಡು ಅಂತ. ಬಟ್ ಲೈನ್ಸ್ ಆಗ್ತಾನೆ ಇರಲಿಲ್ಲ, ನಾನು ಕೂಡ ಆಚೆ ಬಂದ್ಬಿಟ್ಟೆ. ಆಮೇಲೆ ಇಲ್ಲಿ ತನಕ ಬಂದು ದೇವ್ರನ್ನ ನೋಡೋದಕ್ಕೆ ಆಗ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಯ್ತು. ಆಮೇಲೆ ಆಚೆಯಿಂದ ಡೈರೆಕ್ಟ್ ನೋಡೋದಕ್ಕೆ ದೇವ್ರ ವಿಗ್ರಹನೇ ಕಾಣಿಸುತ್ತೆ, ಆ ರೀತಿ ಮಾಡಿದ್ದಾರೆ. ಸೊ ಅಲ್ಲೋಗಿ ನಿಂತ್ಕೊಂಡೆ, ದೇವಿ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ನನ್ನ ಕಣ್ಣು ಮುಂದೆ ಈಗಲೂ ಕೂಡ ಕಣ್ಣಿಗೆ ಕಟ್ತಂಗಿದೆ. ನನಗೆ ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿ ಒಳಗಡೆ ಹೋಗಿದ್ರು ಅಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಆಲ್ರೆಡಿ 1-2 ಟೈಮ್ಸ್ ಹೋಗಿದ್ದೀನಿ, ಬಟ್ ಇವತ್ತು ನನಗಾಗಿರೋ ಎಕ್ಸ್ಪೀರಿಯನ್ಸ್ ಯಾವತ್ತೂ ಕೂಡ ಆಗಿಲ್ಲ. ನನಗೆ ಅಮ್ಮ ಭರವಸೆ ಕೊಟ್ಟು ಕಳಿಸ್ದಂಗಾಯ್ತು, ಹೋಗಿ ಬಾ ಮಗಳೇ, ನಾನು ಇದ್ದೀನಿ ನಿಮ್ಮ ಜೊತೆ, ಯಾವಾಗಲೂ ನಾನು ನಿಮ್ಮನ್ನ ಕಾಯ್ತಾ ಇರ್ತೀನಿ. ನಿನ್ನ ಗಂಡನ ಒಳ್ಳೆತನನ ತುಂಬಾ ಜನ ಯೂಸ್ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ, ನಾನು ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ, ಹೋಗಿ ಬನ್ನಿ ಮಕ್ಕಳೇ ಅಂತ ಹೇಳಿ ಕಳಿಸಿದ್ರು ಅಮ್ಮ. ಮನೆ ಹತ್ರನೇ ಬಂದ್ವಿ, ಅಲ್ಲಿ ಕಬ್ಬಿನ ಜ್ಯೂಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ವಿಜಯ್ ಅಂತ ಅಂದ್ರು, ಇಲ್ಲಿಂದಾನೇ ನಾನು ತಗೊಂಬರೋದು, ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಇಲ್ಲಿ ಕುಡ್ಬಿಟ್ಟು ಹೋಗೋಣ ಅಂತ ಅಂದ್ರು. ಬಿಸಿಲು ಕೂಡ ತುಂಬಾನೇ ಇತ್ತಲ್ಲ, ಸೊ ಹಾಗಾಗಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಗಾಡಿ ನಿಲ್ಸಿದೀವಿ. ದುವಿ, ನಾನು ಹೆಂಗ್ ಕುಡಿತಿದ್ದೆ ದುವಿ? ಹಳೆ ವಿಡಿಯೋದಲ್ಲಿ ದುವಿಕ್ ನನಗೆ ನೀರು ಕುಡಿಬೇಕಾದ್ರೆ ಗಾವ್ಕ್ ಅಂತ ಕುಡಿತೀಯ ಮಮ್ಮಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ಇವಾಗ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀನಲ್ಲ, ಹೆಂಗ್ ಕುಡಿತಾ ಇದ್ದೀನಿ ಹೇಳು ದುವಿ ಅಂತ ಕೇಳ್ತಾ ಇದ್ದೆ. ಗಾಡಿ ಸ್ಟಾರ್ಟ್ ಮಾಡ್ತಾರೆ. ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದನ ತಗೊಂಬಂದು ಅದ್ರ ಜೊತೆ ಕಬ್ಬಿನ ಜ್ಯೂಸ್ ಇಟ್ಕೊಂಡು ಜೊತೆಗೆ ಕುತ್ಕೊಂಡು ತಿನ್ಕೊಂಡು ಕೂತಿದ್ದ. ಡ್ರೈವರ್ ಸೀಟಲ್ಲಿ ಕುತ್ಕೊಬಿಟ್ಟಿದ್ದ, ವಿಜಯ್ಗೆ ಸೀಟ್ ಬಿಡಲ್ಲ ಅಂದ್ಬಿಟ್ಟು ವಿಜಯ್ ಅದಕ್ಕೆ ಹಿಂದೆ ಹೋಗಿ ಕುತ್ಕೊಂಡಿದ್ರು. ಆಮೇಲೆ ಮನೆಗೆ ಬಂದು ನಾವು ಪಿಜ್ಜಾ ಮತ್ತೆ ಸ್ಟಾರ್ಟರ್ ಚಿಕನ್ ಎಲ್ಲ ಬುಕ್ ಮಾಡ್ಕೊಂಡು ತಿಂತಾ ಇದ್ವಿ. ಮಧ್ಯಾಹ್ನ ಇನ್ನೇನು ಲಂಚ್ ಮಾಡೋದು, ಅಲ್ಲಿ ಬ್ರೇಕ್ಫಾಸ್ಟ್ ತರ ಆಯಿತು. ಸ್ವಲ್ಪನೇ ಪ್ರಸಾದ ತಿಂದ್ವಿ ಅಷ್ಟೇನೆ. ಆಮೇಲೆ ಮನೆಗೆ ಬರೋ ಅಷ್ಟರಲ್ಲಿ ಇನ್ನೇನು ಟೈಮ್ ಆಯ್ತಲ್ವಾ. ಸೊ ಇನ್ನೇನು ಊಟ ಟೈಮ್ ಆಗುತ್ತೆ, ಮಕ್ಳಿಗೆಲ್ಲ ಹೊಟ್ಟೆ ಹಶ್ವಾಗುತ್ತೆ, ಪ್ರಸಾದ ಇಷ್ಟೇ ತಿಂದಿರ್ತಾರಲ್ಲ. ಸೊ ಅಂದ್ಬಿಟ್ಟು ವಿಜಯ್ ಇಲ್ಲಿ ಪಿಜ್ಜಾ ಎಲ್ಲ ಬುಕ್ ಮಾಡಿದ್ರು. ಸೊ ಅದನ್ನ ತಿನ್ಕೊಂಡು ಇಲ್ಲಿ ಕುತ್ಕೊಂಡಿದ್ವಿ. ಸೊ ಆಮೇಲೆ ನೈಟ್ ಎಲ್ಲಾದ್ರೂ ಹೋಗೋಣ ಡಿನ್ನರ್ಗೆ ಅಂದ್ಬಿಟ್ಟು, ಇವಾಗಲೇ ಮಧ್ಯಾಹ್ನನೇ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಏನಪ್ಪಾ ಅಂತಂದ್ರೆ ಮಧ್ಯಾಹ್ನ ತುಂಬಾ ಬಿಸಿಲಿರೋದ್ರಿಂದ ಎಲ್ಲೂ ಹೋಗೋದಕ್ಕೆ ಇಷ್ಟ ಆಗ್ತಾ ಇಲ್ಲ ನಮ್ಗೆ. ಸೊ ಸಂಜೆ ಟೈಮ್ ಆದ್ರೆ ಅಷ್ಟು ಅನ್ಸಲ್ಲ, ಹೋಗ್ಬಿಡ್ಬೋದು ಅಂದ್ಬಿಟ್ಟು ಸಂಜೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಮಧ್ಯಾಹ್ನ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡ್ವಿ ಅಷ್ಟೇನೆ.
two cakes. Same color. ಹೌದಾ? ಸೊ ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ. ಒಂದು ಶರ್ಟು ಸ್ವಲ್ಪ ಲೂಸ್ ಇದೆ, ಓವರ್ ಸೈಜ್ ಇದೆ, ಬಟ್ ಓಕೆ. ಈ ಥರ ಇನ್ಶರ್ಟ್ ಮಾಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಈ ಒಂದು ಬ್ಯಾಗ್ನ ವೇರ್ ಮಾಡಿದ್ದೀನಿ. ಸುಮ್ಮನೆ ಹಾಗೆ ಇರಲಿ ಅಂತ ಫೋನೆಲ್ಲ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಸೊ ಈ ಒಂದು ಔಟ್ಫಿಟ್ ನಂದು. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಸ್ಲಿಪ್ಪರ್ ಎಲ್ಲ ಆಚೆ ಹೋಗಿ ಹಾಕೋತೀನಿ, ಶೂಸ್ ಹಾಕೋತೀನಿ. ಬಟ್ ಇವಾಗ ಮನೆ ಒಳಗಡೆ ಇದ್ದೀನಲ್ಲ, ಸೊ ಹಾಗಾಗಿ ಔಟ್ಫಿಟ್ ಅಷ್ಟೇ ತೋರಿಸ್ತಾ ಇದ್ದೀನಿ, ಡ್ರೆಸ್ ಮಾತ್ರ. ಸೊ ಎಲ್ಲರೂ ಕೂಡ ರೆಡಿಯಾಗಿ ಡಿನ್ನರ್ಗೆ ಅಂತ ಹೋಗ್ತಾ ಇದ್ದೀವಿ. ತುಂಬ ಆನ್ಲೈನಲ್ಲಿ ಸರ್ಚ್ ಮಾಡಿದ್ವಿ, ಯಾವುದೂ ಕೂಡ ನಿಯರ್ ಬೈ ಇಲ್ಲ, ಎಲ್ಲ ತುಂಬ ದೂರನೇ ತೋರಿಸ್ತಿತ್ತು. ಇದು ಕೂಡ ಸ್ವಲ್ಪ ದೂರನೇ, ಬಟ್ ಓಕೆ ನಿಯರ್ ಇತ್ತು. ಸೊ ಇನ್ಯಾವುದು ಅಂದ್ಬಿಟ್ಟು ಮಕ್ಕಾವ್ಗೆ ಹೋಗಿದ್ವಿ ನಾವು. ಮಕ್ಕಾವ್ ರೆಸ್ಟೋರೆಂಟ್ ಆ್ಯಂಡ್ ಬಾರ್ಗೆ ಹೋಗಿದ್ವಿ. ಸೊ ತುಂಬ ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಎಲ್ಲ ಒಳಗಡೆ ಎಲ್ಲ ಸಖತ್ತಾಗಿತ್ತು. ಓಕೆ ಅಂತ ಅನ್ನಿಸ್ತು ನಮಗೆ. ಸೊ ಹೋಗಿದ್ವಿ. ಊಟನೂ ಕೂಡ ಅಷ್ಟೇ ಪರವಾಗಿಲ್ಲ, ಚೆನ್ನಾಗಿತ್ತು ಟೇಸ್ಟ್ ವೈಸ್ ಎಲ್ಲ. ಸೊ ಇನ್ನೇನು ಮಾಡೋದಕ್ಕಾಗುತ್ತೆ, ತುಂಬ ದೂರ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ಮನೆಗೆ ಬರೋದಕ್ಕೆ ಲೇಟ್ ಆಗಿಬಿಡುತ್ತೆ. ನೈಟ್ ಎಲ್ಲ ಡಿನ್ನರ್ಗೆ ಹೋಗ್ತಾ ಇರೋದು, ಮನೆಗೆ ಬರೋಕೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಯೋಚನೆ ಮಾಡಿ ತುಂಬ ಹತ್ತದಲ್ಲೇ ನಾವು ಚೂಸ್ ಮಾಡ್ಕೊಂಡ್ವಿ. ಸೊ ನೋಡಿ ನಾನು ಈ ವಿಡಿಯೋ ಹಾಕಿದ್ದೀನಿ ಹೇಗಿದೆ ಆಂಬಿಯನ್ಸ್ ಅಂತ. ಚೆನ್ನಾಗಿತ್ತು, ಒಂಥರ ಮ್ಯೂಸಿಕ್ ಎಲ್ಲ ಇತ್ತು, ಒಂಥರ ಡ್ಯಾನ್ಸ್ ಮಾಡಿಕೊಂಡು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾವು ಒಂದಷ್ಟೆಲ್ಲ ಆರ್ಡ್ರು ಮಾಡ್ಕೊಂಡಿದ್ವಿ, ಅದನ್ನೆಲ್ಲ ನಾವಿಲ್ಲಿ ತಿಂತಾ ಇದ್ದೀವಿ. ಸೊ ಇನ್ನೊಂದು ಹೇಳ್ಬಿಡ್ತೀನಿ, ನನಗಂತೂ ಇಲ್ಲಿವರೆಗೂ ವಿಜಯ್ ಸರ್ಪ್ರೈಸ್ ಕೊಟ್ಟಿರೋದಂದರೆ, ನಾನು ಎಷ್ಟೊಂದು ಲಾಗಲ್ಲಿ ಹೇಳ್ತಾ ಇರ್ತೀನಿ, ನೀವು ಹೇಳಿದ್ದೆ ಹೇಳ್ತಾಳೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಬಟ್ ನನಗೇನಂದರೆ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ನನ್ನ ಗಂಡ ಅಷ್ಟೇ. ನಿಜವಾಗ್ಲೂ ಅವರು ನನಗೆ ಕೊಟ್ಟಿರೋಂಥ ಸರ್ಪ್ರೈಸಸ್ ಆಗಿರ್ಬೋದು, ಮತ್ತು ನನಗೆ ಅವರು ನನ್ನ ನೋಡ್ಕೊಳ್ಳೋಂಥ ರೀತಿ ಆಗಿರ್ಬೋದು, ನನ್ನ ಯಾವ ರೀತಿ ನೋಡ್ಕೋತಾರೆ, ಅದೆಲ್ಲದೂ ಕೂಡ ನಿಜವಾಗ್ಲೂ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನನ್ನ, ಯಾವುದಕ್ಕೂ ಕೂಡ ಕೊರತೆ ಮಾಡಿಲ್ಲ ಇಲ್ಲಿವರೆಗೂ. ಮತ್ತು ನಮ್ಮ ಅತ್ತೆ ಇರೋ ತನಕ ನಮ್ಮ ಅತ್ತೆನೂ ಕೂಡ ನನ್ನ ಸ್ವಂತ ಮಕ್ಕಳು ಥರ ನೋಡಿಕೊಂಡ್ರು. ನಮ್ಮ ನಾದಿನೂ ಅಷ್ಟೇ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ. ನಮ್ಮ ಫ್ಯಾಮಿಲಿ ಇಷ್ಟೇ, ಖುಷಿಯಾಗಿದ್ದೀವಿ. ನಮ್ಮ ನಾದಿನಿಯವ್ರು ದೂರ ಇರೋದ್ರಿಂದ ಸ್ವಲ್ಪ ಕಷ್ಟ ಅಷ್ಟೇ, ಹೋಗಿ ಬರೋದಕ್ಕಾಗಲ್ಲ. ಅದು ಬಿಟ್ಟರೆ ಅವರು ವೀಕೆಂಡ್ ಫುಲ್ಲು ವಿಡಿಯೋ ಕಾಲಲ್ಲಿ ನಾವು ಮಾತಾಡ್ತಾನೆ ಇರ್ತೀವಿ. ನಾವು ಒಳ್ಳೆಯರಾಗಿರ್ತೀವಿ, ಬಟ್ ನಮ್ಮ ಜೊತೆ ಇರೋರು ಒಳ್ಳೆಯವರು ಅಂತ ಯಾವತ್ತೂ ಕೂಡ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಹೇಳೋದಕ್ಕಾಗಲ್ಲ, ಯಾವಾಗ ಬೇಕಾದರೂ ಉಲ್ಟಾ ಹೊಡಿತಾರೆ. ಸೊ ಎಲ್ಲರನ್ನೂ ಅಷ್ಟೇ, ಎಷ್ಟು ಬೇಕು ಅಷ್ಟೇ ನಂಬಿ, ಜಾಸ್ತಿ ನಂಬೋದಕ್ಕೆ ಹೋಗಬೇಡಿ. ನಾವೇನು ಅನ್ಕೋತೀವಿ ನಮ್ಮ ಥರನೇ ಅವರು ಒಳ್ಳೆಯವರೇ ಇರ್ಬೋದು ಅಂತ, ಬಟ್ ಅವ್ರು ಅವಾಗಲೇ ಅವ್ರ ಬುದ್ಧಿ ತೋರಿಸ್ತಾ ಇರ್ತಾರೆ. ಅವಾಗಲೇ ಸಣ್ಣದ್ರಲ್ಲೇ ಅರ್ಥ ಮಾಡ್ಕೊಂಡು ಬಿಟ್ಬಿಡಿ. ಇದು ನಾನು ಕಲ್ತಿದ್ದ ಪಾಠ, ನಾನು ಅದಕ್ಕೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಪಾಯಿಂಟ್ ಹೇಳಬೇಕಿತ್ತು. ನಮ್ಮ ಫ್ಯಾಮಿಲಿನಲ್ಲಿ ನಾನು ಒಂದು ಫ್ಯಾಮಿಲಿಗೋಸ್ಕರ ಬೇರೆ ಫ್ಯಾಮಿಲಿ ಎಲ್ಲರೂ ಕೂಡ ದೂರ ಕಳ್ಕೊಂಡೆ. ಅದೊಂದು ನನ್ನ ಮನಸ್ಸಲ್ಲಿ ಗಿಲ್ಟ್ ಕಾಡುತ್ತೆ. ಒಂದೇ ಒಂದು ಫ್ಯಾಮಿಲಿಗೋಸ್ಕರ ನಾನು ಬೇರೆಯವ್ರನ್ನೆಲ್ಲ ದೂರ ಮಾಡ್ಕೊಂಡಲ್ಲ ಅಂತ. ಬಟ್ ಅದೇ ಫ್ಯಾಮಿಲಿ ಇವಾಗ ಉಲ್ಟಾ ಹೊಡಿತಾ ಇದೆ. ಬಟ್ ನಾನು ಅಷ್ಟೊತ್ತು ಕಾಲೇ ಬೇರೆಯವ್ರನ್ನೆಲ್ಲ ದೂರ ಮಾಡ್ಕೊಂಡಿದ್ದೆ. ಈಗಿನ ಸಿಚುವೇಶನಲ್ಲಿ ನಂಗೆ ಅರ್ಥ ಆಗಿದ್ದು ಏನು ಅಂದರೆ, ಒಬ್ರಿಗೋಸ್ಕರ ಬೇರೆಯವ್ರನ್ನೆಲ್ಲ ಕಳ್ಕೋಬಾರ್ದು, ಎಲ್ಲರೂ ನಮ್ಮವರು ಅಂತ ಇರಬೇಕು. ಒಬ್ರಿಗೋಸ್ಕರ ಹತ್ರ ಬಂದವ್ರನ್ನೆಲ್ಲ ದೂರ ಮಾಡ್ಕೋಬಾರ್ದಿತ್ತು ಅಂತ ಅನಿಸ್ತಿದೆ. ಬಟ್ ಇವಾಗ ನಾನು ಬುದ್ಧಿ ಕಲ್ತಿದ್ದೀನಿ. ಏನೇ ಮಾಡ್ಕೊಂಡ್ರು ನನ್ನ ಗಂಡ ನನ್ನ ಮಕ್ಳಿಗೆ ಮಾಡ್ಕೋಬೇಕು, ಬೇರೆ ಯಾರಿಗೂ ಕೂಡ ₹1 ಹೆಲ್ಪ್ ಮಾಡಬಾರ್ದು. ಮಾಡಬೇಕು, ಬಟ್ ಅದನ್ನ ನೆನ್ಸ್ಕೋತಾರಲ್ಲ ಅಂಥವ್ರಿಗೆ ಮಾಡಬೇಕು, ಬೇರೆ ಯಾರಿಗೂ ಕೂಡ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ನನ್ನ ಸುತ್ತಮುತ್ತ ಇರೋರೆಲ್ಲ ಹೇಳ್ತಾ ಇರ್ತಾರೆ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಕೂಡ ಹೇಳ್ತಾರೆ, ಕಾವ್ಯ ನೀನ ಎಷ್ಟು ವರ್ಷದಿಂದ ನೋಡ್ತಾ ಇದೀವಿ, ನೀನೇನು ಅಂತ ನಮಗೆ ಗೊತ್ತಿಲ್ವಾ. ಈ ಮಾತುಗಳನ್ನ ಕೇಳೋದಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ. ನಮ್ಮ ಒಳ್ಳೆತನದಿಂದಾನೇ ಅಲ್ವಾ ಇದೆಲ್ಲ ಸಾಧ್ಯ ಅಂತ. ನನಗೆ ಇಲ್ಲಿವರೆಗೂ ಚಿಕ್ಕ ಇಯರಿಂಗ್ಸ್ ಇಂದ ಹಿಡಿದು ದೊಡ್ಡದು ಏನೇ ಒಂದು ಗೋಲ್ಡ್ ಕಲೆಕ್ಷನ್ಸ್ ಇರ್ಬೋದು, ಎಲ್ಲಾವುದು ಕೂಡ ನನ್ನ ಗಂಡನೇ ಕೊಡ್ಸಿರೋದು. ನನ್ಗೆ ಯಾರೂ ಕೂಡ ಕೊಡ್ಸಿಲ್ಲ, ಯಾರು ಕೂಡ ನನ್ಗೇನು ಮಾಡಿಲ್ಲ. ಅದರಲ್ಲಿ ನಮ್ಮ ಸೋದರತೆ ಒಬ್ರು ಇದ್ದಾರೆ, ಅವರು ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರ್ಯಾರು ಇದ್ದಾರೆ, ನಮ್ಮ ಅತ್ತೆ ಮಕ್ಕಳಾಗಿರ್ಬೋದು, ನಾನಾಗಿರ್ಬೋದು, ಎಲ್ರಿಗೂ ಕೂಡ ಒಂದೊಂದು ಜೊತೆ ಇಯರಿಂಗ್ಸ್ ನ ಕೊಡ್ಸಿದ್ದಾರೆ. ಆಮೇಲೆ ನಮ್ಮ ತಾತ ಒಬ್ರು ಫಿಂಗರ್ ರಿಂಗ್ ನ ಕೊಡ್ಸಿದ್ರು ನನ್ನ ಮದ್ವೆನಲ್ಲಿ. ಸೊ ಅಷ್ಟೇನೆ, ಇನ್ಯಾರು ಕೂಡ ನನ್ಗೇನು ತುಂಬಾ ದೊಡ್ಡದೇನು ಮಾಡಿಲ್ಲ. ಸ್ವಂತದವ್ರಂತೂ ಏನು ಮಾಡಿಲ್ಲ. ಅದಂತೂ ನಾನು ಸಾಯೋವರೆಗೂ ಮರೆಯಲ್ಲ. ಹತ್ರದವ್ರು ನೋಡಿ ಯಾವುದಕ್ಕೂ ಬರಲ್ಲ, ದೂರದವ್ರು ಎಷ್ಟು ಆಗ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಹತ್ರದವ್ರು ಏನಿದ್ರು ಕಿತ್ಕೊಂಡು ತಿನ್ನೋದಕ್ಕೆ ಅಷ್ಟೇನೆ ಬರೋದವರು. ಬೇರೆ ನಮ್ಮ ಹತ್ರ ಏನೂ ಇಲ್ಲ, ಯೂಸ್ ಇಲ್ಲ ಅಂದರೆ ನಮ್ಮನ್ನ ಬಿಟ್ಟು ಎಸ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ಯಾರನ್ನೂ ಕೂಡ ಜಾಸ್ತಿ ನಂಬೋದಕ್ಕೆ ಹೋಗಬೇಡಿ. ಸೊ ಎಲ್ಲ ನನ್ನ ಗಂಡನೇ ಮಾಡಿರೋದು. ಹಂಗಂತ ನೀವು ಲವ್ ಮ್ಯಾರೇಜ್ ಅಂತ ಅನ್ಕೊಳಕ್ಕೆ ಹೋಗಬೇಡಿ, ಅರೇಂಜ್ ಮ್ಯಾರೇಜೇ ಆಗಿರೋದು. ಬಟ್ ಎಲ್ಲ ಮಾಡಿರೋದು ನನ್ನ ಗಂಡನೇ, ಯಾರು ಕೂಡ ನನಗೇನು ಕೊಡಿಸಿಲ್ಲ. ಸೊ ನಂಗೆ ಅದರಲ್ಲಂತೂ ತುಂಬಾ ಖುಷಿ ಇದೆ. ನನ್ನ ಗಂಡ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗೆಲ್ಲ ಮಾಡ್ತಾರೆ. ಹಂಗಂತ ದೃಷ್ಟಿಯೆಲ್ಲ ಹಾಕೋದಕ್ಕೆ ಹೋಗಬೇಡಿ ಪ್ಲೀಸ್, ಕೈ ಮುಗಿತೀನಿ. ಏಕೆಂದರೆ ತುಂಬ ಚೆನ್ನಾಗಿದ್ದೀವಿ. ಅದೇ ರೀತಿ ಆಶೀರ್ವಾದ ಮಾಡಿ ಚೆನ್ನಾಗಿರಿ ಅಂತ, ಯಾಕೆಂದರೆ ಬೇರೆ ಯಾರು ಕೂಡ ನಮಗಿಲ್ಲ. ಸೊ ಇರೋದು ನನ್ನ ಗಂಡ, ನನ್ನ ಮಕ್ಕಳು ಇಷ್ಟೇ. ಬಟ್ ನಿಮ್ಮ ಆಶೀರ್ವಾದ ನನ್ನ ಮೇಲಿದ್ರೆ ನಿಜವಾಗ್ಲೂ ನಾವು ಇನ್ನೂ ಎತ್ತರಕ್ಕೆ ಬೆಳಿತೀವಿ ಅನ್ನೋದೊಂದು ನಂಬಿಕೆ ನನಗೆ.
ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ಹೇಳ್ತಾ ಇದ್ರು, ಯೂಟ್ಯೂಬಲ್ಲಿ ಏನು ಇಲ್ದೇ ಇರೋದೆಲ್ಲ ಸುಳ್ಳೆಲ್ಲ ವೀಡಿಯೋಸ್ ಮಾಡಬೇಕಾ ಅಂತ. ನಾನು ಅದಕ್ಕೆ ಹೇಳ್ದೆ, ಇಲ್ಲ ನಾನು ನಾರ್ಮಲೇ ಮಾಡ್ತೀನಲ್ಲ. ಅವರು ಅದನ್ನೇ ಅಂತ ಇದ್ರು, ನಿನ್ನ ಲೈಫ್ ಯಾವ ರೀತಿ ಇದೆ, ನಿನ್ನ ಗಂಡ ಮಕ್ಕಳು ಯಾವ ರೀತಿ ಇದ್ದಾರೆ ಅಂತ ಮಾಡ್ತೀಯಾ. ಬಟ್ ಸ್ವಲ್ಪ ಜನ ಏನಂತ ಅಂದರೆ ಇಲ್ದೇ ಇರೋ ಮಿಸ್ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ದಾರೆ, ಮತ್ತು ಕೆಟ್ಟದಾಗೆಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಳಿದೆ, ನಾನು ಮಾಡಬೇಕು ಅಂದ್ರೂ ಹಂಗೆ ಮಾಡಬೇಕಾಗುತ್ತಾ ಅಂತ ಕೇಳ್ತಾ ಇದ್ರು. ನಾನು ಅದಕ್ಕೆ ಹೇಳ್ದೆ, ಇಲ್ಲ ಅಪ್ಪ ನೀವೇನು ರಿಯಲ್ ಇರ್ತೀರಾ ಅದನ್ನು ತೋರಿಸ್ಕೊಳ್ಳಿ ಸಾಕು ವಿಡಿಯೋದಲ್ಲಿ. ನೀವೇನು ಅಂತ ಎಲ್ರಿಗೂ ಗೊತ್ತಿರುತ್ತಲ್ವಾ, ಮತ್ತೆ ಬೇರೆಯವರೆಲ್ಲ ಮಾಡ್ತಾರೆ ಅಂತ ನೀವ್ಯಾಕೆ ಮಾಡೋದಕ್ಕೆ ಹೋಗ್ತೀರಾ, ಅವರೆಲ್ಲ ವ್ಯೂಸ್ಗೋಸ್ಕರ ಕೆಟ್ಟದಾಗ ಏನು ಬೇಕಾದರೂ ಮಾಡ್ತಾರೆ ಅಂತ ಅಂದೆ. ನನಗೆ ಅದಕ್ಕೆ ಹೇಳ್ತಾ ಇದ್ರು, ನೀನು ಮಾಡು ಆ ರೀತಿ ಬೇರೆಯವ್ರ ಬಗ್ಗೆ ಎಲ್ಲ ಹಾಕು ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ಹೇಳಿದೆ, ನಮ್ಗೆ ಯಾಕೆ ಬೇಕು, ವ್ಯೂಸ್ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಕೆಲಸಕ್ಕೆಲ್ಲ ನಾವು ಇಳಿಯಲ್ಲ. ಯಾವುದೋ ಒಂದು ನಾಯಿ ಎಲ್ಲೋ ಬೊಗ್ಳುತ್ತದೆ ಅಂದರೆ ದೇವಲೋಕ ಎಲ್ಲ ಹಾಳಾಯಿತು ಅಂತನಾ, ಇಲ್ಲ ತಾನೇ. ಹಾಗೆ ಅದು ಕೊಚ್ಚೆ ಅಂತ ಗೊತ್ತಿದ್ರು ಯಾಕೆ ಕಲ್ಲೆಸ್ಕೋಬೇಕು, ಅದು ನಮ್ಮ ಬಟ್ಟೆಗೇನೆ ಹಾರೋದು, ಆಮೇಲೆ ನಮಗೇನೆ ಕೊಚ್ಚೆ ಅಂಟ್ಕೊಳ್ಳೋದು. ಸೊ ಹಾಗಾಗಿ ವ್ಯೂಸ್ ಹೋಗ್ಲಿ ಹೋಗ್ದೇನೆ ಇರಲಿ, ನಾನು ಯಾವ ರೀತಿ ಇದ್ದೀನಿ ರಿಯಲ್ ಲೈಫ್ನೇ ತೋರಿಸ್ಕೊಂಡು ಹೋಗ್ತೀನಿ ಅಂತ ಅಂದೆ. ಸೊ ಕೇಕ್ ಅವಾಗ್ಲೇ ವಿಜಯ್ ತರಿಸಿದ್ರು, ಬಟ್ ನಾನು ಅವಾಗ ಕಟ್ ಮಾಡಿರಲಿಲ್ಲ. ಊಟ ಮಾಡ್ಕೊಂಡು ಬಂದ್ಬಿಡೋಣ ಬಿಡು ಅಂದ್ಬಿಟ್ಟು ಹೋಗಿದ್ವಿ. ಊಟ ಮಾಡ್ಕೊಂಡು ಬಂದ್ಮೇಲೆ ಕೇಕ್ನ ಕಟ್ ಮಾಡ್ತಿದ್ವಿ. ಅಪ್ಪು ಬರ್ತಡೇಲಿ ಕೇಕ್ನ ತರಿಸಿದ್ವಿ. ಅದು ಹೆಂಗಂದ್ರೆ ನೇಮೇ ಹೋಗ್ಬಿಟ್ಟಿತ್ತು, ಎಲ್ಲ ಏನೇನೋ ಕಲ್ಸೋದಂಗೆ ಆಗ್ಬಿಟ್ಟಿತ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಆರ್ಡ್ರ್ ಮಾಡಿದ್ವಿ. ನನ್ನ ಬರ್ತಡೇಲಿ ಬೇರೆ ಆ್ಯಪಿಂದ ಬುಕ್ ಮಾಡಿದ್ರಂತೆ, ಹೊಸ ಆ್ಯಪ್ ಅಂತೆ. ನಿಜವಾಗ್ಲೂ ಸಖತ್ತಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಕೇಕ್ ಒಂಚೂರು ಅಳ್ಳಾಡ್ದಂಗೆ, ಟೇಪು ಕೆಳಗಿಂದ ಹಿಡ್ದು ಸೈಡಿಂದ ಹಿಡ್ದು, ಮತ್ತೆ ಕವರ್ ಕಳಿಸಿದ್ರಲ್ಲ ಕೇಕ್ ಹಾಕಿ ಆ ಬಾಕ್ಸು, ಅದಕ್ಕೂ ನೀಟಾಗಿ ಟೇಪ್ ಹಾಕಿ ಎಷ್ಟು ನೀಟಾಗಿ ಕಳಿಸಿದ್ರು ಅಂದರೆ ಒಂಚೂರು ಕೂಡ ಅಲುಗಾಡಿರಲಿಲ್ಲ ಕೇಕು. ಅಷ್ಟು ನೀಟಾಗಿ ಬಂದಿತ್ತು ಕೇಕು. ನೀವು ಇಲ್ಲಿ ನೋಡಿರ್ತೀರ ವಿಡಿಯೋದಲ್ಲಿ ಕೇಕ್ನ, ಬಟ್ ಇಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ, ಸ್ಟಾರ್ಟಿಂಗೇ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು ಕೇಕು, ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಕೇಕ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಮೊದಲೆಲ್ಲ ಕೇಕ್ ಅಷ್ಟು ತಿಂತಾನೆ ಇಲ್ಲ, ನಮ್ಮ ಮನೇಲಿ ಯಾರಿಗೂ ಕೂಡ ಇಂಟ್ರೆಸ್ಟ್ ಇಲ್ಲ. ನಾನು ಎಷ್ಟೊಂದು ಲಾಗಲ್ಲಿ ಹೇಳಿದ್ದೀನಿ, ನಮ್ಮ ಮನೇಲಿ ಸ್ವೀಟ್ ಇಷ್ಟ ಆಗಲ್ಲ, ಕೇಕ್ ಎಲ್ಲ ಅಷ್ಟೊಂದು ತಿನ್ನಲ್ಲ, ನಾವು ಅದಕ್ಕೆ ಜಾಸ್ತಿ ತರಲ್ಲ. ಮಕ್ಕಳು ಬರ್ತಡೇ ಆದರೆ ಜಾಸ್ತಿ ತರ್ತೀವಿ. ನಮ್ಮ ಬರ್ತಡೇಗಳಿದ್ರೆ ಅರ್ಧ kg ಅಷ್ಟೇ ತರೋದು, ಸುಮ್ಮನೆ ತಂದು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು. ಸೊ ಅರ್ಧ kg ನಾವು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ತಿಂದ್ವಿ ಈ ಸಲ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಟೇಸ್ಟ್ ಕೂಡ. ಸೊ ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಈ ಒಂದು ಬರ್ತಡೇ ದಿನದ ಲಾಗ್ ಇದಾಗಿತ್ತು. ಬಾಯ್.